ನಮಸ್ಕಾರ. ಬೋಧನಾ ವೃತ್ತಿಯಲ್ಲಿರುವವರಿಗೆ ಇಲ್ಲಿದೆ ಒಂದು ಗುಡ್ ನ್ಯೂಸ್. ಅದರಲ್ಲೂ ಕೊಪ್ಪಳ ವಿಶ್ವವಿದ್ಯಾಲಯದಿಂದ 2025-26ನೇ ಶೈಕ್ಷಣಿಕ ವರ್ಷಕ್ಕೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡ್ಕೊಳ್ತಿದ್ದಾರೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಪೂರ್ತಿ ಡೀಟೇಲ್ಸ್ ತಿಳ್ಕೊಳ್ಳೋಣ. ನೋಡಿ, ಈ ಮಾಹಿತಿ ಬೇರೆ ಎಲ್ಲೂವಲ್ಲ, ನೇರವಾಗಿ ಕೊಪ್ಪಳ ವಿಶ್ವವಿದ್ಯಾಲಯದ ಅಧಿಕೃತ ಅಧಿಸೂಚನೆಯಿಂದಲೇ ತೆಗೆದುಕೊಂಡಿರೋದು. ನೀವು ಸ್ಕ್ರೀನ್ ಮೇಲೆ ನೋಡ್ತಿರಬಹುದು, ಮಾರ್ಚ್ 2, 2026ರಂದು ಇದನ್ನ ಹೊರಡಿಸಲಾಗಿದೆ. ಸೊ ಇದರಲ್ಲಿರೋ ಪ್ರತಿಯೊಂದು ಮಾಹಿತಿ ಕೂಡ 100ಕ್ಕೆ 100 ಪಕ್ಕಾ. ಈ ನೇಮಕಾತಿಯ ಒಂದು ಹೈಲೈಟ್ ಏನು ಗೊತ್ತಾ? ಇದು ನೇರ ಸಂದರ್ಶನ, ಅಂದ್ರೆ ವಾಕ್ ಇನ್ ಇಂಟರ್ವ್ಯೂ. ಅಂದ್ರೆ ಯಾವುದೇ ರೀತಿ ಲಿಖಿತ ಪರೀಕ್ಷೆ ಇರೋದಿಲ್ಲ. ನಿಮ್ಮ ಅರ್ಹತೆ, ನಿಮ್ಮ ಜ್ಞಾನ ಇದನ್ನ ನೇರವಾಗಿ ಸಂದರ್ಶನದಲ್ಲಿ ತೋರ್ಸೋಕೆ ಇದೊಂದು ಸುವರ್ಣ ಅವಕಾಶವಂತಾನೆ ಹೇಳ್ಬಹುದು. ಹಾಗಾದ್ರೆ ಯಾವೆಲ್ಲ ಪೋಸ್ಟ್ಗಳಿವೆ, ಎಲ್ಲೆಲ್ಲಿ ಖಾಲಿ ಇವೆ ನೋಡೋಣ ಬನ್ನಿ. ಕೊಪ್ಪಳ ವಿಶ್ವವಿದ್ಯಾಲಯ ತನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿಗೆ ಅಂದ್ರೆ ಸ್ನಾತಕ ಮತ್ತು ಸ್ನಾತಕೋತ್ತರ, ಯುಜಿ ಮತ್ತು ಪಿಜಿ ಎರಡೂ ವಿಭಾಗಗಳಿಗೆ ಅತಿಥಿ ಉಪನ್ಯಾಸಕರನ್ನ ಹುಡುಕ್ತಿದೆ. ಸೊ ಬೋಧನಾ ವೃತ್ತಿಲಿರೋ ಸಾಕಷ್ಟು ಜನರಿಗೆ ಇದು ಒಳ್ಳೆ ಅವಕಾಶ. ಹಾಗಾದ್ರೆ ಒಟ್ಟು ಎಷ್ಟು ಹುದ್ದೆಗಳು ಖಾಲಿ ಇವೆ? ಒಟ್ಟಾರೆಯಾಗಿ 7 ಹುದ್ದೆಗಳಿವೆ. ಸರಿ, ಈ 7 ಹುದ್ದೆಗಳು ಯಾವ್ಯಾವ ಡಿಪಾರ್ಟ್ಮೆಂಟಲ್ಲಿ ಯಾವ ಲೆವೆಲ್ನಲ್ಲಿದೆ ಅಂತ ಈಗ ನೋಡೋಣ. ಸರಿ, ಆ 7 ಹುದ್ದೆಗಳನ್ನ ಡಿಪಾರ್ಟ್ಮೆಂಟ್ ಪ್ರಕಾರ ಹೇಗೆ ಹಂಚಿದ್ದಾರೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ನೋಡಿ, ಕನ್ನಡ ವಿಭಾಗದಲ್ಲಿ ಸ್ನಾತಕ ಅಂದ್ರೆ ಯುಜಿ ಮತ್ತು ಸ್ನಾತಕೋತ್ತರ ಅಂದ್ರೆ ಪಿಜಿ ಎರಡರಲ್ಲೂ ತಲಾ ಒಂದೊಂದು ಹುದ್ದೆ ಇದೆ. ಇನ್ನು ಇಂಗ್ಲಿಷ್ ವಿಭಾಗದಲ್ಲಿ ಸ್ನಾತಕೋತ್ತರ ಮಟ್ಟಕ್ಕೆ 1 ಹುದ್ದೆ ಇದೆ. ಅಷ್ಟೇ ಅಲ್ಲ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಗಣಿತಶಾಸ್ತ್ರ ಎಲ್ಲಾ ಪ್ರಮುಖ ವಿಷಯಗಳಲ್ಲೂ ಸ್ನಾತಕ ಮಟ್ಟದಲ್ಲಿ ಒಂದೊಂದು ಹುದ್ದೆ ಖಾಲಿ ಇದೆ. ಓಕೆ, ಈ ಹುದ್ದೆಗಳಿಗೆ ನೀವು ಅರ್ಹರಾಗಿದ್ರೆ ಈಗ ನಾನ್ ಹೇಳೋದು ತುಂಬಾನೇ ಇಂಪಾರ್ಟೆಂಟ್. ಗಮನ ಇಟ್ಟು ಕೇಳಿ. ಸಂದರ್ಶನದ ದಿನಾಂಕ ಮತ್ತು ಸಮಯ. ಸೊ ಎಲ್ಲರೂ ಕಾಯ್ತಿರೋ ಪ್ರಶ್ನೆ, ಈ ವಾಕ್ ಇನ್ ಇಂಟರ್ವ್ಯೂ ನಡೆಯೋದು ಯಾವಾಗ? ದಿನಾಂಕವನ್ನ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ. ಮಾರ್ಚ್ 7, 2026. ಇನ್ನು ಸಮಯ ಬೆಳಿಗ್ಗೆ 11 ಗಂಟೆಗೆ. ಕರೆಕ್ಟ್ ಟೈಮ್ಗೆ ಅಲ್ಲಿರೋದು ಬಹಳ ಮುಖ್ಯ. ಸೊ ಅದಕ್ಕೆ ತಕ್ಕ ಹಾಗೆ ಪ್ಲಾನ್ ಮಾಡ್ಕೊಳ್ಳಿ. ಹಾಗಾದ್ರೆ ಇಂಟರ್ವ್ಯೂಗೆ ಹೋಗೋ ಮುನ್ನ ಏನೆಲ್ಲ ತಯಾರಿ ಮಾಡ್ಕೋಬೇಕು? ಕೆಲವು ಮುಖ್ಯವಾದ ಪಾಯಿಂಟ್ಸ್ ಇದೆ, ನೋಡೋಣ. ನೋಡಿ, ಸಂದರ್ಶನಕ್ಕೆ ಹೋಗುವಾಗ 2 ಮುಖ್ಯವಾದ ವಿಷಯಗಳನ್ನ ಮರಿಲೇಬಾರ್ದು. ಮೊದಲನೆಯದು, ನಿಮ್ಮ ಎಲ್ಲ ಒರಿಜಿನಲ್ ಅಕಾಡೆಮಿಕ್ ಡಾಕ್ಯುಮೆಂಟ್ಸ್ ಮತ್ತೆ ಸರ್ಟಿಫಿಕೇಟ್ಗಳನ್ನ ಜೊತೆಯಲ್ಲಿ ಇಟ್ಕೊಳ್ಳಿ. ಇನ್ನು 2ನೇಯದು, ಸರಿಯಾದ ದಿನಾಂಕ ಅಂದ್ರೆ ಮಾರ್ಚ್ 7, 2026ರಂದು ಬೆಳಿಗ್ಗೆ 11 ಗಂಟೆಗೆ ಕೊಪ್ಪಳ ವಿಶ್ವವಿದ್ಯಾಲಯದಲ್ಲಿ ಹಾಜರಿರಬೇಕು. ಈ 2 ವಿಷಯಗಳಲ್ಲಿ ಗೊಂದಲ ಬೇಡ. ಯಾರ್ಯಾರೆಲ್ಲ ಬೋಧನಾ ವೃತ್ತಿಯಲ್ಲಿ ತಮ್ಮ ಕೆರಿಯರ್ ಕಟ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರಿಗೆಲ್ಲ ಇದೊಂದು ಅದ್ಭುತ ಅವಕಾಶ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಯಾವುದೇ ಪರೀಕ್ಷೆ ಇಲ್ಲ, ನೇರವಾಗಿ ಸಂದರ್ಶನದ ಮೂಲಕವೇ ಸೆಲೆಕ್ಷನ್. ಹಾಗಾದ್ರೆ ಈ ಅವಕಾಶ ನಿಮ್ಮ ವೃತ್ತಿ ಜೀವನದ ಒಂದು ದೊಡ್ಡ ತಿರುವು ಆಗ್ಬೋದಾ? ಖಂಡಿತವಾಗಿಯೂ ಇದರ ಬಗ್ಗೆ ಯೋಚನೆ ಮಾಡಿ.